ಓವನ್ನು ಕುಕ್ಕರು ಬಳಸದೆ ಸುಲಭವಾಗಿ ಒಂದು 30 ನಿಮಿಷದಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಕೇಕನ್ನು ಮನೇಲೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ ಈ 5 ಪದಾರ್ಥಗಳನ್ನು ಪಂಚಾಮೃತ ಅಂತ ಕರೀತಾರೆ. ಸ್ವಲ್ಪ ಡ್ರೈ ಫ್ರೂಟ್ಸ್ನ ಜೊತೆಗೆ ಈ 5 ಅಮೃತನ ಬಳಸಿ ಇವತ್ತಿನ ಕೇಕು ರೆಡಿ ಮಾಡೋಣ. ಮೊದಲಿಗೆ ನಾನೊಂದು ದೊಡ್ಡ ಬೌಲಲ್ಲಿ ಒಂದು ಸಣ್ಣ ಕಪ್ಪಷ್ಟು ಮೊಸರು, ಒಂದು ಸಣ್ಣ ಕಪ್ಪಷ್ಟು ಹಾಲು, ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ, ಒಂದು 3ರಿಂದ 4 ಸ್ಪೂನಷ್ಟು ತುಪ್ಪ, ಒಂದು 3ರಿಂದ 4 ಸ್ಪೂನಷ್ಟು ಜೇನುತುಪ್ಪ. ನಾನಿಲ್ಲಿ ಕೇಸರಿ ಜೇನುತುಪ್ಪನ ಇದು ಕಾಶ್ಮೀರಿಂದ ತರಿಸಿದ್ದೆ, ಇದನ್ನು ಬಳಸ್ತಾ ಇದ್ದೀನಿ. ಜೊತೆಗೆ 1 ಕಪ್ಪಷ್ಟು ರವೆ, ಇದು ಉಪ್ಪಿಟ್ಟಿಗೆ ನಾವು ಹಾಕ್ತೀವಲ್ಲ ಅದೇ ರವೆ. ಇದನ್ನು ಹಾಗೆ ಬೇಕಾದ್ರೂ ಹಾಕೋಬೋದು, ಇಲ್ಲ ಮಿಕ್ಸಿಲಿ ಒಂದು ರೌಂಡ್ ಪುಡಿ ಮಾಡಿ ಹಾಕೋಬೋದು. ಇದಕ್ಕೆ ನಾನು ಯಾವುದೇ ರೀತಿಯ ಎಸೆನ್ಸನ್ನು ಬಳಸ್ತಾ ಇಲ್ಲ, ಇದು ಪಂಚಾಮೃತ ಫ್ಲೇವರಲ್ಲೇ ಇರುತ್ತೆ ಈ ಕೇಕು. ಈ ಎಲ್ಲ ಪದಾರ್ಥನೂ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಮಿಕ್ಸ್ ಆಗಬೇಕಾಗತ್ತೆ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ, ಅದು ಉಬ್ಬಿಕೊಳ್ಳೋ ಹಂಗಾಗಬೇಕು. ಒಂದೇ ಡೈರೆಕ್ಷನಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಒಂದು 15 ನಿಮಿಷ ರೆಸ್ಟ್ ಆಗೋಕ್ಕೆ ಬಿಟ್ಬಿಡಬೇಕು. ಮೊಸರಿನ ಜೊತೆ ರವೆ ಮಿಕ್ಸ್ ಆದಾಗ ಈ ಹಿಟ್ಟು ಸ್ವಲ್ಪ ಉಬ್ಬಿ ಬಂದಂಗೆ ಆಗಿರುತ್ತೆ, ಪರ್ಫೆಕ್ಟಾಗಿ ಕೇಕ್ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಕೈಯಲ್ಲಿ ಕಟ್ ಮಾಡೋಕ್ಕಾಗಿಲ್ಲ ಅಂದರೆ ಮಿಕ್ಸಿಯಲ್ಲಿ ಕೂಡ ಹಾಕಿ ಸ್ವಲ್ಪ ಕ್ರಷ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ಏಲಕ್ಕಿ ಪುಡಿ, ಹಾಗೆ 1 ಸ್ಪೂನಷ್ಟು ಬೇಕಿಂಗ್ ಪೌಡ್ರು, ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಎಲ್ಲನೂ ಹಾಕಿ ಇನ್ನೊಂದು ಸರಿ ಒಂದು 2ರಿಂದ 3 ನಿಮಿಷ ಮಿಕ್ಸ್ ಮಾಡ್ತೀನಿ. ಒಂದು ಸಣ್ಣ ಟಿಪ್, ಯಾವಾಗಲೂ ಕೇಕನ್ನು ಬೇಕ್ ಮಾಡೋಕ್ಕೆ 5 ನಿಮಿಷಕ್ಕೆ ಮುಂಚೆ ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ ಆ್ಯಡ್ ಮಾಡಬೇಕು, ಮೊದಲೇ ಆ್ಯಡ್ ಮಾಡಬಾರ್ದು. ಇವಾಗ ನಾನು ಈ ಕೇಕಿಗೆ ಒಂದು ಸಣ್ಣ ಟ್ವಿಸ್ಟನ್ನು ಕೊಡ್ತಾ ಇದ್ದೀನಿ. ಏನು ಅಂದರೆ ಈ ಕೇಕ್ಗೆ ಒಂದು ಮಾರ್ಬಲ್ ಟೆಕ್ಸ್ಚರ್ ಕೊಡೋಣ ಅಂತ ಹೇಳಿ ಅರ್ಧದಷ್ಟು ಹಿಟ್ಟನ್ನು ಇನ್ನೊಂದು ಸಣ್ಣ ಬೌಲ್ಗೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಕೋಕೋ ಪೌಡ್ರನ್ನು ಆ್ಯಡ್ ಮಾಡಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಕೇಕು ಡಬಲ್ ಕಲರಲ್ಲಿ ಬರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಈಗ ನಾನೊಂದು ಕಾಫಿ ಮಗ್ಗು, ದೊಡ್ಡ ಸೈಜ್ ಕಾಫಿ ಮಗ್ಗಿಗೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಡಸ್ಟಿಂಗ್ಗೆ ಒಂದು ಚಿಟಿಕೆಯಷ್ಟು ಮೈದಾ ಹಿಟ್ಟನ್ನು ಹಾಕಿ ಈಗ ಇದಕ್ಕೆ ಒಂದು ಬೇಕಿಂಗ್ ಪೇಪರ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನು 2 ಸ್ಪೂನಷ್ಟು ವೈಟ್ ಕಲರ್ ಹಿಟ್ಟನ್ನು ಹಾಕ್ತಾ ಇದ್ದೀನಿ, 2 ಸ್ಪೂನಷ್ಟು ಕೋಕೋ ಪೌಡ್ರು ಮಿಕ್ಸ್ ಮಾಡಿರೋ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಮತ್ತು ಈಗ ನಾನು ವೈಟ್ ಕಲರ್ದು ಹಿಟ್ಟು, ಕೋಕೋ ಪೌಡ್ರ್ ಹಿಟ್ಟು ಈ ಥರ ಆಲ್ಟರ್ನೇಟಿವ್ ಆಗಿ ಕಪ್ಪು ಫಿಲ್ ಆಗೋವರೆಗೂ ಹಿಟ್ಟನ್ನು ಹಾಕ್ಕೊಂಡು 2ರಿಂದ 3 ಸರಿ ಈ ಥರ ಟ್ಯಾಪ್ ಮಾಡ್ತೀನಿ, ಚೆನ್ನಾಗಿ ಸೆಟ್ ಆಗುತ್ತೆ. ಈಗ ಒಲೆ ಮೇಲೆ ಒಂದು ತವಾನ ಇಟ್ಕೊತೀನಿ. ನಾನಿಲ್ಲಿ ಕುಕ್ಕರ್ನ ಬಳಸ್ತಾ ಇಲ್ಲ, ಓವನ್ನ ಬಳಸ್ತಾ ಇಲ್ಲ, ಸಿಂಪಲಾಗಿ ಒಂದು ದೋಸೆ ತವದ ಮೇಲೆ ಕೇಕ್ ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ದೋಸೆ ತವ ಸ್ವಲ್ಪ ಬಿಸಿ ಆದಮೇಲೆ ಕೇಕ್ ಹಿಟ್ಟು ಹಾಕಿರೋ ಅಂಥ ಮಗ್ಗನ್ನು ಮಧ್ಯದಲ್ಲಿ ಈ ಥರ ಇಟ್ಟು ಇದ್ರ ಮೇಲೆ ಒಂದು ಕಂಪ್ಲೀಟಾಗಿ ಕವರ್ ಆಗುವಂಥ ಒಂದು ಪಾತ್ರೆನ ಮುಚ್ಚಿಬಿಟ್ಟು ಒಂದು 30 ನಿಮಿಷ ಬೇಕಾಗೋಕ್ಕೆ ಬಿಡಬೇಕಾಗತ್ತೆ, ಮಧ್ಯದಲ್ಲಿ ತೆಗಿಬಾರ್ದು. 30 ನಿಮಿಷ ಬೇಕಾದ ತಕ್ಷಣ ಈ ರೀತಿ ಪಾತ್ರೆನ ಮೇಲೆ ತೆಗೆದ್ರೆ ಕೇಕು ತುಂಬಾ ಚೆನ್ನಾಗೇ ಆಗಿರುತ್ತೆ. ನೋಡಿ ಈ ಥರ ಟೆಸ್ಟ್ ಮಾಡೋಕ್ಕೆ ಒಂದು ಚಾಕುನ ಈ ಥರ ಡಿಪ್ ಮಾಡಿ ಅದಕ್ಕೆ ಹಿಟ್ಟು ಅಂಟ್ಕೊಂಡಿಲ್ಲ ಅಂದರೆ ಕೇಕು ಆಗಿದೆ ಅಂತ. ಒಂದು 10 ಮಿನಿಟ್ಸ್ ಇದನ್ನು ಕೂಲ್ ಆಗೋಕ್ಕೆ ಬಿಟ್ಬಿಡಿ. ಕೂಲ್ ಆದಮೇಲೆ ಇದನ್ನು ಸ್ಲೈಸ್ ಮಾಡಿ ಸರ್ವ್ ಮಾಡಿ. ಟ್ರೈ ಮಾಡಿ ನೋಡಿ, ಕಾಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.